ಈ ಶಿವಮಾರಪಟ್ಟಣ ಅಂತಕ್ಕಂಥದ್ದು ಶಿವಾರಪಟ್ಟಣ ಅನ್ನೋದಕ್ಕೆ ಮೊದಲು ಶಿವಮಾರಪಟ್ಟಣ ಅಂತ ಹೆಸರು ಬಂದಿದೆ. ಶಿವಮಾರರಿಂದ ಗಂಗರ್ಸ್ ಎರಡನೇ ಗಂಗರ್ಸ 780 ವರ್ಷ ಹಿಂದೆ ಗಂಗರ್ಸರು 1500 ವರ್ಷ ನಮ್ಮ ಕರ್ನಾಟಕ ರಾಜ್ಯ ಮಾಡಿದ್ರು. ಆಗ ಗಂಗರ್ಸರು ನಮ್ಮ ಪ್ರಾಂತ್ಯದಲ್ಲಿಂದ ಪಾಳ್ಯಗಾರರಾಗಿದ್ದರು. ಆ ಗಂಗರ್ಸರ ಕಾಲದಲ್ಲಿ ನಮ್ಮ ಕಲೆಗೆಲ್ಲ ಮುಂದೆ ಪ್ರಾಶಸ್ತ್ಯ ಕೊಟ್ಟ ದೊರೆ ಇವರು ಅವರಿಗೆ ಎರಡನೇ ಗಂಗರ್ಸ. ಇದು 10 ಮೈಲಿ ದೂರದ ಸೂರ್ಯ ಮಲ್ಲೇಶ್ವರ ಬೆಟ್ಟ ಅಂತೀವಿ. ಆ ಸೂರ್ಯ ಮಲ್ಲೇಶ್ವರ ಬೆಟ್ಟದಲ್ಲಿ ಒಂದು ಶಿಲೆ ಸಿಗುತ್ತೆ. ಆ ಶಿಲೆ ಒಳ್ಳೆ ಗಂಟಾನಾದ ಬರುತ್ತೆ. ಶಿಲೆಗೆ ಮೃದುವಾಗಿದೆ ಶಿಲೆ. ಅದನ್ನು ಸ್ಥಳವನ್ನು ಹುಡುಕಿ ಇದಕ್ಕೆ ಬಂದಾಗ ಅವರು ಪಾಳ್ಯಗಾರರ ಚಿತ್ರನ ಗೋಡೆ ಮೇಲೆ ಬಿಡಿಸಿದ್ದಾರೆ. ಆ ಬಿಡಿಸಿದ ಚಿತ್ರ ಅವ್ರು ನೋಡಿ ಭಾಳ ಸಂತೋಷ. ಒಳ್ಳೆ ಕಲ್ಗಾರರು ಜಿಲ್ಲೆಗೆ ಹೊಲ ಮನೆ ಗದ್ದೆ ಎಲ್ಲ ಜಮೀನು ಅವರಿಗೆ ನೀರಿರುವಂಥ ಆಶ್ರಯವಾಗಿರ್ತಕ್ಕಂಥ ಎಲ್ಲ ಜಮೀನು ಕೊಟ್ಟು ಅಲ್ಲಿಲ್ಲೇ ಇರೋಕ್ಕೆ ಇಟ್ಟಿದ್ದಾರೆ. ಅದನ್ನು ನಾವು ಇವಾಗಲೂ ಸತತವಾಗಿ 1200 ವರ್ಷದಿಂದ ಅದನ್ನೇ ಅನೂಚಾರವಾಗಿ ಶಿಲ್ಪಕಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ತಗೊಂಡು ನಾವು ಅದನ್ನ ಯಾವ್ಯಾವ ಶೇಪ್ಗೆ ಬೇಕು, ನಮ್ಗೆ ಏನೇನು ಎಕ್ಸೆಸ್ ಇದೆಯೋ ಅದನ್ನೆಲ್ಲ ತೆಗಿತೀವಿ. ಇದಾದ್ಮೇಲೆ ಇದ್ರ ಮೇಲೆ ಮಾರ್ಕಿಂಗ್ ಮಾಡ್ಕೊಂಡು ನಮ್ಗೆ ಯಾವ್ಯಾವ ಪ್ರಪೋರ್ಷನ್ಸ್ ಬೇಕು ಆ ಪ್ರಪೋರ್ಷನ್ಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡು ನೋಡಿ. ಈಗ ರಫ್ ವರ್ಕ್ ಆಗಿದೆ. ರಫ್ ವರ್ಕ್ ಮೇಲೆ ಇರುತ್ತೆ ಒಂದು ಸ್ಕೆಚ್ ಮಾಡ್ತೀವಿ. ಸ್ಕೆಚ್ ಪ್ರಕಾರ ನಮ್ಗೆ ಯಾವ್ಯಾವ ಪ್ರಪೋರ್ಷನ್ಸ್ ಇದೆ ಆ ಶೇಪ್ಸ್ ತಗೊಂಡು ನೆಕ್ಸ್ಟ್ ಪ್ರೊಸೀಜರ್ ಫಸ್ಟ್ ಸ್ಟೇಜ್ ಆಫ್ ರಫ್ ಫಿಗರ್ ಕಂಪ್ಲೀಟ್ ಆಗಿದೆ. ಈ ಸೆಕೆಂಡ್ ಸ್ಟೇಜ್ ಬಂದು ಡ್ರಾಯಿಂಗ್ ಮೇಲೆ ನಮ್ಗೆ ಯಾವ್ಯಾವ ಎಕ್ಸೆಸ್ ಎಲ್ಲ ಚೆಕ್ ಆಗ್ತೀವಿ. ಎಕ್ಸೆಸ್ ಏನೇನು ಇದೆಯೋ ಅದನ್ನೆಲ್ಲ ತೆಗೆದು ಸೆಕೆಂಡ್ ಸ್ಟೇಜ್ ಆಫ್ ರಫ್ ವರ್ಕ್. ಅದಾದ್ಮೇಲೆ ನೆಕ್ಸ್ಟ್ ಬಂದು ಪ್ರೊಸೀಜರ್ ಬಂದು ಮೇಕಿಂಗ್ ದ ಥಿಂಗ್ಸ್ ನಮಗೆ ಕಾಣಿಸುತ್ತೆ ವಿಷುವಲ್ ಆಗಿ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಬಂದು ನಮಗೆ ಫೈನಲೈಸ್ ಕಂಪ್ಲೀಟ್ ಫೈನಲೈಸ್ ಅಲ್ಲ, ಬಿಫೋರ್ ಪಾಲಿಶಿಂಗ್. ಅದಾದ್ಮೇಲೆ ಪಾಲಿಶಿಂಗ್ ಬರುತ್ತೆ. ಪಾಲಿಶಿಂಗ್ ಆದ್ಮೇಲೆ ತದನಂತರ ಡಿಸೈನ್ ಬರುತ್ತೆ. ಕಾರ್ವಿಂಗ್ ಆದ್ಮೇಲೆ ನೆಕ್ಸ್ಟ್ ಫೈನಲ್ ಪಾಲಿಶಿಂಗ್ ಅಂಡ್ ಡೆಲಿವರಿ ಆಫ್ ನೆಕ್ಸ್ಟ್ ಬಂದು ಇನ್ನು ಫೈನಲ್ ಟಚಸ್ ಇರುತ್ತೆ. ಫೇಸ್ ಇರುತ್ತೆ. ಫೈನಲ್ ಟಚ್ ಮಾಡಿ ತದನಂತರ ವಾಟರ್ ಅಲ್ಲಿ ಪಾಲಿಶ್ ಮಾಡ್ತೀವಿ. ಅದಾದ್ಮೇಲೆ ಫೈನಲ್ ಬಂದು ಕಂಪ್ಲೀಷನ್ ಆಫ್ ಸ್ಟ್ಯಾಚ್ಯೂ. ಇಷ್ಟು ಪ್ರೊಸೀಜರ್ ಇರುತ್ತೆ ಒಂದು ಸ್ಟ್ಯಾಚ್ಯೂ ಕಂಪ್ಲೀಟ್ ಆಗುತ್ತೆ. ಆದ್ಮೇಲೆ ಪ್ರಾಣ ಪ್ರತಿಷ್ಠಾಪನಾ ಅಂತ ಮಾಡ್ತೀವಿ. ಅದಾದ್ಮೇಲೆ ಹೈ ಬಾಲ್ ನ ನಾವ್ ಇದು ಮಾಡ್ತೀವಿ. ಹೈ ಮಾತ್ರ ಇರುತ್ತೆ, ಬಟ್ ಹೈ ಬಾಲ್ ನ ಅವಾಗ ಪ್ರಾಣ ಪ್ರತಿಷ್ಠಾಪನೆ ಆದ್ಮೇಲೆ ಅದಕ್ಕೆ ನೇತ್ರೋನ್ಮಿಲನ ಅಂತೀವಿ. ನೇತ್ರೋನ್ಮಿಲನ ಮಾಡಿ ಅದಕ್ಕೆ ಒಂದು ಶಕ್ತಿ ಅನ್ನೋದು ಹಾಗೆ ಬರುತ್ತೆ, ಪವರ್ ಅನ್ನೋದು ಆ ಲಾರ್ಡ್ಗೆ ಒಂದು ಸ್ಟ್ಯಾಚ್ಯೂಗೆ ಅವಾಗೆ ಸ್ಟಾರ್ಟ್ ಆಗೋದು. ಹೈ ಬಾಲ್ ಓಪನ್ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಅಂತ ಏನ್ ಮಾಡ್ತೀವಿ, ಅದಾದ್ಮೇಲೆ ಅದಕ್ಕೊಂದು ಪವರ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನಮ್ಗೆ ವರ್ಕ್ಗೆ ಕಲ್ಲು ಬಂದು ನಮ್ಗೆ ನಾವು ವರ್ಕ್ ಮಾಡೋ ತರ ಇರ್ಬೇಕು ಕಲ್ಲು. ಅದನ್ನ ನಾವ್ ಯಾವ ತರ ಹಾರ್ಡ್ ಸ್ಟೋನ್ ತಂದ್ರೂ ನಾವು ವರ್ಕ್ ಮಾಡೋದಕ್ಕಾಗಲ್ಲ. ನಮ್ಗೆ ವರ್ಕ್ಗೆ ಪರ್ಫೆಕ್ಟ್ ಆಗಿರೋ ಸ್ಟೋನ್ ನಾವು ತಗೋಬೇಕು.
ಅದು ತಗೊಂಡು ಅದರಲ್ಲಿ ಒಂದು ತ್ರೀ ಟೈಪ್ಸ್ ಆಫ್ ಸ್ಟೋನ್ಸ್. ನಮಗೆ ಈಗ ಜೆಂಡರ್ಸ್ ಹೇಗಿದೆ, ಮೇಲ್ ಫಿಮೇಲ್ ಅಂಡ್ ಥರ್ಡ್ ಜೆಂಡರ್, ಅದೇ ತರ ಸ್ಟೋನ್ಸ್ ಅಲ್ಲಿ ಇದೆ. ಪುರುಷ ಶಿಲೆ, ಸ್ತ್ರೀ ಶಿಲೆ ಅಂತ ನಾವು ಪುರುಷ ಶಿಲೆ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ನಾವು ದ ಮೇಲ್ ಸ್ಟ್ಯಾಚ್ಯೂಸ್ ಏನ್ ಬರುತ್ತೋ ಅದನ್ನ ಮಾತ್ರ ಮಾಡ್ತೀವಿ. ಸ್ತ್ರೀ ಶಿಲೆ ಅಂತ ಏನ್ ಬರುತ್ತೆ ಅದರಲ್ಲಿ ಫಿಮೇಲ್ ಸ್ಟ್ಯಾಚ್ಯೂಸ್ ಏನ್ ಬರುತ್ತೆ ಅದನ್ನ ಮಾತ್ರ ಮಾಡ್ತೀವಿ. ಅಂಡ್ ನಪುಂಸಕ ಶಿಲೆ ಅಂತ ಏನ್ ಬರುತ್ತೆ ಅದ್ ಬಂದು ಈ ಕೆಳಗಡೆ ಪೀಠ ಮತ್ತೆ ದೇವಸ್ಥಾನ ಕಟ್ಟೋದಕ್ಕೆ ಅದಕ್ಕೆಲ್ಲ ನಪುಂಸಕ ಶಿಲೆ ಅನ್ನೋದು ಏನಿದೆ ಅದನ್ನ ನಾವು ಯೂಸ್ ಮಾಡ್ತೀವಿ. ಆ ತರ